ಇವತ್ತು ವಚನಾನಂದ ಶ್ರೀಗಳವರನ್ನು ಏನು 8 ವರ್ಷಗಳ ಹಿಂದೆ ನಾವು ತಂದಿದ್ವಿ, ಅವರನ್ನು ನಿನ್ನೆ ನಾವು ಉಚ್ಚಾಟನೆ ಮಾಡಿದ್ವಿ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವರು ಅಲ್ಲ ಅಂತ ಅಂದಮೇಲೆ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ಪೀಠವನ್ನು ಅತ್ಯಂತ ಗೌರವಯುತವಾಗಿ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ನಾವು ಬೇರೆ ಸಂಘರ್ಷದ ಹಾದಿ ತುಳಿಯೋದಕ್ಕಿಂತ ಮುಂಚಿತವಾಗ್ಲೇ ನಾವು ಭಾಳಷ್ಟು ಗೌರವಪೂರ್ವಕವಾಗಿಯೂ ನಿನ್ನೆ ನಿಮಗೆ ಹೇಳಿದ್ದೀವಿ ಮಾಧ್ಯಮಗೋಷ್ಠಿ ಮೂಲಕ, ಇವತ್ತು ಕೂಡ ನಾವು ಹೇಳ್ತೀವಿ. ಏನು ನಾನು ಆಗಲೇ ಪ್ರಸ್ತಾಪ ಮಾಡಿದೆ, ಇವತ್ತು ತಾವು ಅತ್ಯಂತ ಚಿಕ್ಕ ಚಿಕ್ಕ ಮಕ್ಕಳಿಂದ ನೀವು ಮಸಾಜನ್ನು ಮಾಡಿಸ್ಕೊಂಡು 60 ಜನ ಮಕ್ಕಳಿದ್ದಂಥ ನಮ್ಮ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು 5 ಜನ ಮಕ್ಕಳಿಗೆ ತಾವು ತಂದಿದ್ದೀರಿ. ಇವತ್ತು ನೀವೇನು ಆ ವಿಕೃತ ಭಾವದಿಂದ ಮಕ್ಕಳಿಗೆ ಹೊಡೆದಿದ್ದಿರ್ಬೋದು, ಮಸಾಜ್ ಮಾಡಿಸ್ಕೊಂಡಿದ್ದಿರ್ಬೋದು, ಇದು ಎಲ್ಲದನ್ನು ನೋಡಿ ಬೇಸತ್ತು ಮಕ್ಕಳು ಅವರು ಮನೆಗಳಿಗೆ ಹೋದರು. ಅವ್ರ ತಂದೆ ತಾಯಿಗಳು ವಾಪಸ್ ಕರ್ಕೊಂಡ್ರು. ಅವರು ಬಂದು ಇವತ್ತು ಪೋಕ್ಸೋ ಕೇಸನ್ನು ದಾಖಲೆ ಮಾಡ್ತೀವಿ ಅಂತ ಇದ್ದಾರೆ. ನಾವು ಅದು ಯಾವುದಾದ್ರೂ ಬೇರೆ ಒಂದು ಅನಾಹುತ ಆಗಿ ನಿಮ್ಮ ಗೌರವ ಕಳೆಯೋದಕ್ಕೆ ನಮಗೆ ಈಗಲೂ ಕೂಡ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದರೆ ನಿಮ್ಮನ್ನು ನಾವು ಒತ್ತು ಮೆರೆಸಿದ್ದೀವಿ, ಗೌರವದಿಂದ ತಂದಿದ್ದೀವಿ, ಇವತ್ತೂ ಗೌರವ ಇದೆ. ಅಷ್ಟೇ ಗೌರವಪೂರ್ವಕವಾಗಿ ಮಠವನ್ನು ತಾವು ಬಿಟ್ಟು ಹೋಗಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಇಷ್ಟು ವರ್ಷ ನೀವು ಸ್ವಾಮಿನ ಒತ್ತು ನಡೆಸಿದ್ರಿ, ಆವಾಗ ಆರೋಪ ಬರಲಿಲ್ವಾ? ಪೋಕ್ಸೋ ಕೇಸ್ ಈಗ 5 ವರ್ಷಗಳ ಕಾಲದಿಂದ ನಾವು ಸ್ವಾಮೀಜಿಗಳವರ ಆಚಾರ ವಿಚಾರ ಮತ್ತೊಂದು ಮುಗಿದೊಂದು ಅವ್ರು ಏನು ಹಿಂದೆ ನಾನೊಂದು ಪತ್ರಿಕಾಗೋಷ್ಠಿ ಒಳಗೂ ಹೇಳಿದ್ದೆ. ಇವತ್ತೇನು ಆಚಾರ ವಿಚಾರಗಳು ಅಂತ ಹೇಳಿದರೆ ಯಾವುದೇ ಒಂದು ರಾಜಕಾರಣಿಯ ಕೈಗೊಂಬೆ ಆಗಬಾರ್ದು ಸ್ವಾಮೀಜಿ. ಇವತ್ತು ಕೊಟ್ಟೂರು ಅಂತ ಪಾದಯಾತ್ರಿಗಳಿಗೆ ಬೂಟ್ ಹಾಕ್ಕೊಂಡು ಮಾಡಿದ್ದೇ ನೀವು 2 ಕಿಲೋಮೀಟ್ರ್ ಪಾದಯಾತ್ರೆ. ಆ 2 ಕಿಲೋಮೀಟ್ರ್ ಪಾದಯಾತ್ರೆಗೂ ಬೂಟ್ ಹಾಕ್ಕೊಂಡು ನೀವು ಪಾದಯಾತ್ರೆ ಮಾಡಿದ್ರಿ. ಕೇವಲ ನೀವು ರಾಜಕಾರಣಿಗಳ ಅಧಿಕಾರಿಗಳ ಸ್ವಾಮೀಜಿಗಳಾಗಬಾರ್ದು, ನೀವು ಜನಸಾಮಾನ್ಯರ ಸ್ವಾಮಿಗಳಾಗಬೇಕು, ಬಡ ಪಂಚಮಸಾಲಿ ಜನಾಂಗವನ್ನು ಕಟ್ಟತಕ್ಕಂಥ ಸ್ವಾಮೀಜಿಗಳಾಗಬೇಕು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅವ್ರನ್ನ ತಿದ್ದೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಯಾವತ್ತೂ ಅವ್ರಿಗೆ ಏನು ನಮ್ಮ ಪತ್ರಕರ್ತರು ಕೇಳಿದ್ರು ಇತ್ತೀಚೆಗೆ ಅವತ್ತು ಗೊತ್ತಾಗಲಿಲ್ಲ ಅಂತ. ಈಗ ನಾವು 2 ವರ್ಷಗಳ ಹಿಂದೆ ನಾವು ಹಾಸ್ಟೆಲನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ಮಠದಲ್ಲಿ. 2 ವರ್ಷದಿಂದ ಹಾಸ್ಟೆಲನ್ನು ಪ್ರಾರಂಭ ಮಾಡಿದ್ವಿ. ಅವತ್ತು ಏನು 60 ಜನ ಮಕ್ಕಳನ್ನು ನಾವು ಇಲ್ಲಿ ಕರ್ಕೊಂಡು ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಹಾಸ್ಟೆಲಲ್ಲಿ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದರು. ಅನೇಕ ಮಕ್ಕಳು ನಮ್ಮ ದೊಡ್ಡವ್ರ ಗಮನಕ್ಕೆ, ಟ್ರಸ್ಟಿಗಳ ಗಮನಕ್ಕೆ ಅವ್ರು ತರಲೇ ಇಲ್ಲ. ಅನಂತರ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದಮೇಲೆ ಮಕ್ಕಳು ಈ ರೀತಿ ನಮ್ಮನ್ನು ಪ್ರತಿನಿತ್ಯ 4 ಜನರಂತೆ ಸರ್ತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಭಾಳವಷ್ಟು ಒತ್ತಾಯಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತೋ ಆವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಇತ್ತೀಚಿನ ವರ್ಷದಲ್ಲಿ ನಾವು ಇದನ್ನೆಲ್ಲೂ ಬಹಿರಂಗ ಪಡಿಸಬಾರ್ದು ಅನ್ನೋಂಥ ಕಾರಣದಿಂದ ಅವರನ್ನು ತಿದ್ದಕ್ಕಂಥ ಪ್ರಯತ್ನ ಮಾಡಿದ್ವಿ. ಸ್ವಾಮೀಜಿ ಆದಂಥವ್ರು ಈ ರೀತಿಯಾಗಿ ನಡ್ಕೊಳ್ಬಾರ್ದು, ನೀವು ಸರಿಯಾದಂಥ ದಿಕ್ಕಲ್ಲಿ ಹೋಗ್ಬೇಕು, ನಿಮ್ಮ ಚಿಂತನೆಗಳು ಸರಿಯಾಗಿರಬೇಕು, ಮಕ್ಕಳಿಗೆ ನೀವು ಗೀತೋಪದೇಶ ಧರ್ಮೋಪದೇಶವನ್ನು ಮಾಡಬೇಕ ವಿನಃ ಈ ರೀತಿಯಾಗಿ ಮಕ್ಕಳಿಂದ ಮಸಾಜನ್ನು ಮಾಡಿಸ್ಕೊಳ್ಬಾರ್ದು ಅಂತಕ್ಕಂಥ ತಿಳುವಳಿಕೆನ ನಾವು ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವೋ ಸಂಪೂರ್ಣವಾಗಿ ಇದರ ದಿಕ್ಕೇ ಬದಲಾಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಲೆಕ್ಕ ಕೊಡಿ ಚಳವಳಿನ ಮಾಡಿ ಅವರನ್ನು ತಿತ್ತಕ್ಕಂಥ ದಿಕ್ಕಿನಿಂದ ಬೇರೆ ಒಂದು ದಿಕ್ಕಿನ ಕಡೆಗೆ ಅದು ಹೋಗೋದಕ್ಕೆ ಅವರು ಪ್ರಯತ್ನಶೀಲರಾದರು. ಇವೆಲ್ಲ ಮಕ್ಕಳು 10 ವರ್ಷ, 11 ವರ್ಷ, 12 ವರ್ಷ, 13 ವರ್ಷ. ಬಾಲಕಿಯರಿಲ್ಲ, ಬಾಲಕರು ಮಾತ್ರ. ನಮ್ಮದು ಬಾಯ್ಸ್ ಹಾಸ್ಟೆಲ್ ಬರುತ್ತೆ, ಅದ ಬರುತ್ತೆ. ಏನು ಇವತ್ತು ಆ ಸ್ವಾಮೀಜಿಯ ಏನು ಅವ್ರ ಬಾಯಲ್ಲಿ ಮಾತುಗಳು ಏನು ಬರ್ತದೆ, ಅವ್ರ ಬಾಯಿ ಎತ್ತಿದ್ರೆ ಯಾರಿಗಾದರೂ ಮಾತಾಡೋದು ಬರೀ ಕೆಟ್ಟ ಪದಗಳಿಂದ ಒಬ್ಬ ಸ್ವಾಮೀಜಿ ಮಾತನಾಡ್ತಾರೆ. ಇವತ್ತಿಲ್ಲಿ ಒಂದು ಸಣ್ಣದು ಒಂದು ಪ್ಲೇ ಮಾಡ್ತೀನಿ ನಿಮಗೆ.
ಸುಮ್ಮನೆ ಮಗನೇ ಫಂಕ್ಷನ್ ಬರಕಂತ ನಿನ್ನ ಗೆಸ್ಟ್ಲೇ ಫಂಕ್ಷನ್ ಇದೆ ಬರಕ ನೀನು ಗೆಸ್ಟ್ ಸುಮ್ಮನೆ ಮಗನೇ ಫಂಕ್ಷನ್ ಬರಕಂತ ನಿನ್ನ ಗೆಸ್ಟ್ಲೇ ಫಂಕ್ಷನ್ ಇದೆ ಬರಕ ನೀನು ಗೆಸ್ಟ್ ಕಾರ್ಯಕ್ರಮ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಸ್ವಾಮೀಜಿಗಳು ಒಡೆಯೋದು ಬಡಿಯೋದು ಮಾಡಕಂತ್ರು. ಆಮೇಲೆ ದಾಸೋಹಕ್ಕೆ ಕೂಡಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಸ್ತ್ರಾನಂದ ಸ್ವಾಮೀಜಿ. ನಿನ್ನ ಗೆಸ್ಟ್ಲೇ ಫಂಕ್ಷನ್ ಇದೆ ಬರಕ ನೀನು ಗೆಸ್ಟ್ ಕಾರ್ಯಕ್ರಮ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ವಚನಾನಂದ ಸ್ವಾಮೀಜಿ ಅವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೀವಿ ಅಂದರೆ ನಮಗೆ ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವೇಚ ಶಬ್ದಗಳಿಂದ ನಮಗೆ ಬೈದರೆ. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮ್ಮ ಕಾಲೇಜ್ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿದೆ. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣವು ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ಕಾರಣ. ನಾವು ನಮ್ಮ ತಾಯಿಗೆ ಇದ್ವಿ ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಮಠ ಮತ್ತೆ ಸ್ವಾಮೀಜಿಗಳ ಗೌರವ ಕಾಪಾಡಲಿಕ್ಕೆ ನೀವು ಮಕ್ಕಳ ಮೇಲೆ ಆದಂತ ದೌರ್ಜನ್ಯವನ್ನು ಮುಚ್ಚಿಡ್ತೀರಿ ಅಂದ್ರೆ ನೀವು ಕೂಡ ಅಪರಾಧ ಸ್ಥಾನದಲ್ಲಿ ಪರೋಕ್ಷವಾಗಿ ಕಾಣಿಸ್ತೀರಿ. ಈಗ ಒಂದು ವ್ಯವಸ್ಥೆನ ನಾವು ಕಟ್ಕೊಂಡು ಹೋಗ್ಬೇಕಾದ್ರೆ ಇಂಥ ಒಬ್ಬ ಮಠ ಸ್ವಾಮೀಜಿ ಈ ಗೌರವವನ್ನು ಈ ನೆಲದಲ್ಲಿ ಕೇವಲ ನಾವಲ್ಲ, ತಲೆತಲಾಂತರದಿಂದನೂ ಕೂಡ ಒಬ್ಬ ಸ್ವಾಮೀಜಿಗಳ ಮಠದ ಗೌರವವನ್ನು ಆ ಭಕ್ತರು ಕಾಪಾಡ್ತಕ್ಕಂಥ ಒಂದು ವಾಡಿಕೆ ಮೊದಲಿಂದನೂ ಆ ರೂಢಿಯಲ್ಲಿದೆ. ಇವತ್ತು ಎಲ್ಲೋ ಒಂದು ಸಣ್ಣ ಪುಟ್ಟ ಆಗಿರ್ತಕ್ಕಂಥದ್ದು ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದು ಹಂಗೆ ಆಗಿದೆ ಅಂತ ಆಯಿತು. ಈಗ ನಾವು ಇದನ್ನು ನಮಗೆ ವಿಷಯನೇ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಇದು ದೊಡ್ಡ ಪ್ರಮಾದ ಆಗಿರಲಿಕ್ಕಿಲ್ಲ, ಎಲ್ಲೋ ಸಣ್ಣ ಪುಟ್ಟ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಈ ಮಟ್ಟದಲ್ಲಿ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಅವರನ್ನು ಯಾಕೆ ಈ ರೀತಿ ನೀವೆಲ್ಲ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇದು ಗೊಂದಲ ಶುರುವಾಯಿತು. ನಾವು ಇದನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ಈ ರೀತಿ ಆ ವಿಕೃತ ಭಾವದಿಂದ ಮಸಾಜ್ ಮಾಡಿಸ್ಕೊಳ್ತಾರೆ ಅಂತ ಗೊತ್ತಾದ ಮೇಲೇ ಅವ್ರನ್ನ ಭಾಳವಷ್ಟು ಒಂದು ಶಿಸ್ತು ಆಗಿ ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅವತ್ತು ಈ ಗೊಂದಲ ಬರೋದಕ್ಕೆ ಶುರುವಾಯಿತು. ಅವರ ನಮ್ಮ ನಡುವೆ ಸಂಘರ್ಷ ಶುರುವಾಯಿತು. ಯಾವುದು? ಈಗ ನಾವು ಒಂದು 2 ತಿಂಗಳಾಯಿತು. 2 ತಿಂಗಳು ಹೌದು. ಆ 2 ತಿಂಗಳಿಂದನೂ ಕೂಡ ನಾವು ಯಾವತ್ತೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವೋ ಅಲ್ಲಿಂದ ಸ್ವಾಮೀಜಿ ಇದು ಒಂದು ದಿಕ್ಕನ್ನೇ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈಗಾಗಲೇ ಕೆಲವು ಅಲ್ಲಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಂಬಾಲಕನಿಗೆ ಒಬ್ಬರಿಗೆ ಕಂತೆ ಹಣವನ್ನು ಕೊಡ್ತಕ್ಕಂಥ ವಿಡಿಯೋನೂ ಕೂಡ ನಾವು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ದೀವಿ. ಈ ರೀತಿ ಹಣವನ್ನು ಕೊಟ್ಟು ಜನರನ್ನು ಸೇರಿಸ್ತಕ್ಕಂಥ ಪ್ರಯತ್ನಗಳನ್ನು ಸ್ವಾಮೀಜಿ ಮಾಡಿ ಟ್ರಸ್ಟಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಹುಮುಖ್ಯವಾಗಿ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ನಮ್ಮ ಮಠದಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.